ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹುಶಃ ಈ ಕೇಸ್ ಇದೆಯಲ್ಲ ಏನಾಗುತ್ತೆ ಬಹಳಷ್ಟು ಪ್ರಶ್ನೆ ಇದೆ. ಸುಪ್ರೀಂ ಕೋರ್ಟ್ ನ ಆದೇಶ ಬಂದಿದೆ. ಈಗ ಹೈಕೋರ್ಟ್ ಅಲ್ಲಿ ಆಯ್ತು. ಹೈಕೋರ್ಟ್ ಅಲ್ಲಿ ಆದ ನಂತರ ಸಿಟಿ ರವಿ ಅವರಿಗೆ ಒಂದ್ ಹೆಜ್ಜೆ ಹಿನ್ನಡೆ ಆಯ್ತು ಅನ್ನುವಂತ ಪ್ರಶ್ನೆ ಬಂತು. ಸಿಟಿ ರವಿ ಅವರಿಗೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದು ಶಾಸಕಾಂಗ ವರ್ಸಸ್ ನ್ಯಾಯಾಂಗ, ಶಾಸಕಾಂಗ ವರ್ಸಸ್ ಕಾರ್ಯಾಂಗ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತ ಪ್ರಕರಣ. ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಈಗ ಸುಪ್ರೀಂ ಕೋರ್ಟ್ ನ ಆದೇಶ ಬಂದಿದೆ. ಏನ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್? ಯಾರಿಗೆ ಮೇಲುಗೈ ಆಗಿದೆ? ಸಿಟಿ ರವಿ ಅವ್ರಿಗ, ಲಕ್ಷ್ಮೀ ಹೆಬ್ಬಾಳ್ಕರ್ಗ? ಅಂತಿಮವಾಗಿ ರಾಜಕೀಯವಾದ ಪರಿಣಾಮ ಏನು? ಕಾನೂನಾತ್ಮಕವಾಗಿ ಇದರ ಪರಿಣಾಮ ಏನು? ಯಾರದ್ದು ಮೇಲುಗೈ? ಎಸ್, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಿಟಿ ರವಿ ಅವರು ಸಹಜವಾಗಿಯೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದ್ರು. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಅವರಿಗೆ ಹಿನ್ನಡೆ ಆಯ್ತು. ಏನಿತ್ತು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿ, ಇದನ್ನ ಸಿಐಡಿ ತನಿಖೆಗೊಳಿಸಿದ್ದಾರೆ. ಆದ್ರೆ ಶಾಸಕಾಂಗದ ವ್ಯಾಪ್ತಿಯಲ್ಲಿರೋದ್ರಿಂದ ಇದು ತನಿಖೆ ಮಾಡ್ಲಿಕ್ಕೆ ಅರ್ಹವಾದ್ದಲ್ಲ. ಯಾಕಂದ್ರೆ ಶಾಸಕರಾದವರಿಗೆ ವಿಶೇಷವಾದ ಪ್ರಿವಿಲೇಜ್ ಇರುತ್ತೆ. ಯಾರು ಶಾಸಕರಿರ್ತಾರೆ ಅವರು ಸದನದ ಒಳಗೆ ಮಾತನಾಡದಂತ ಮಾತಿಗೆ ಒಂದು ಪ್ರಿವಿಲೇಜ್ ಇರುತ್ತೆ, ಇಮ್ಯುನಿಟಿ ಇರುತ್ತೆ. ಹೀಗಾಗಿ ಇದು ತನಿಖೆಯನ್ನೇ ಮಾಡಬಾರ್ದು ಅನ್ನೋದು ಸಿಟಿ ರವಿ ಅವರ ವಾದ ಆಗಿತ್ತು. ಅದನ್ನೇ ಹೈಕೋರ್ಟ್ ಮುಂದೆ ಹೇಳಿದ್ರು. ಆದ್ರೆ ಹೈಕೋರ್ಟ್ ಅದನ್ನ ಡಿಸ್ಮಿಸ್ ಮಾಡ್ತು. ಅವ್ರು ಅದನ್ನ ಒಪ್ಪಲೇ ಇಲ್ಲ. ನೋಡಿ, ನೀವ್ ಏನ್ ಬೇಕಾದ್ರೂ ಮಾತಾಡಿದ್ರೆ ಸದನದಲ್ಲಿ ನಿಂತು ಅದಕ್ಕೆಲ್ಲ ನಿಮ್ಗೆ ಇಮ್ಯುನಿಟಿ ಸಿಗೋದಿಲ್ಲ, ಅದಕ್ಕೆಲ್ಲ ಪ್ರಿವಿಲೇಜ್ ಅಪ್ಲೈ ಆಗಲ್ಲ ಅಂತ. ಹಾಗಾಗಿ ಸಿಟಿ ರವಿ ಅವರು ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟಿಗೆ ಹೋಗಿ ಅವ್ರು ಹೇಳಿದ್ದೇನು? 194/2 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಭಾರತ ಸಂವಿಧಾನದ ಕಲಂ 194/2 ಇದನ್ನ ಕೋಟ್ ಮಾಡಿದ್ರು. ಏನ್ ಹೇಳುತ್ತಿದ್ದು ನೋಡಿ, ನಮ್ಮ ಭಾರತದ ಸಂವಿಧಾನದ 194/2 ಕಲಂ ಹೇಳುತ್ತೆ, ಶಾಸಕರಾದವರಿಗೆ, ಸಂಸದರಾದವರಿಗೆ ಒಂದು ವಿಶೇಷವಾದ ಪ್ರಿವಿಲೇಜ್ ಮತ್ತು ಇಮ್ಯುನಿಟಿ ಕೊಡಲಾಗಿದೆ. ಅವರು ಸದನದಲ್ಲಿ ನಿಂತು ಏನೇ ಮಾತಾಡಲಿ, ಯಾವುದೇ ಹೇಳಿಕೆಯನ್ನ ಕೊಡಲಿ, ಹಾಗೂ ಅವರ ಮತ ಚಲಾವಣೆ ಅದಕ್ಕೂ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ, ಅದನ್ನ ಎಲ್ಲೂ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನೇ ನೇರವಾಗಿ ಹೇಳುತ್ತೆ. ನಾನು ನಿಮಗೆ ಅದನ್ನ ಓದಿ ಹೇಳ್ತೀನಿ. ಕಾನ್ಸ್ಟಿಟ್ಯೂಷನ್ ಏನಿದೆ, ವರ್ಡ್ ಟು ವರ್ಡ್, ಲೈನ್ ಟು ಲೈನ್ ಓದಿ ಹೇಳ್ತೀನಿ ನಿಮಗೆ ಅದೇನ್ ಹೇಳುತ್ತೆ ಅಂತೇಳಿ. ಅದನ್ನೇ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸಿದ್ರು. ಸುಪ್ರೀಂ ಕೋರ್ಟ್ ಸಮಗ್ರವಾಗಿ ಪರಿಶೀಲನೆ ಮಾಡ್ತು. ನೋಡಿ, ಒಂದೆರಡು ಪ್ರಕರಣಗಳಿದೆ, ಬಹಳ ಮುಖ್ಯವಾದ ಪ್ರಕರಣಗಳು. ಒಂದು, ಹಿಂದೆ ಪ್ರಧಾನಮಂತ್ರಿ ಆಗಿದ್ರು PV ನರಸಿಂಹರಾವ್ ವರ್ಸಸ್ ಸ್ಟೇಟ್. ಆ ಪ್ರಕರಣದಲ್ಲಿ ನೋಡಿ, ಒಂದು ಸೀತಾ ಸೋರೆನ್ ಅಂತ ಹೇಳಿ ಅವರ ಪ್ರಕರಣ ಇಲ್ಲಿ ಬಹಳ ಮುಖ್ಯವಾಗಿ ಕೋಟ್ ಮಾಡುವಂಥದ್ದು. ಸೀತಾ ಸೋರೆನ್ ಜಾರ್ಖಂಡ್ನ ರಾಜ್ಯಸಭಾ ಸದಸ್ಯರು. ಅವರು ಮತ ಚಲಾವಣೆ ಮಾಡುವ ಸಲುವಾಗಿ ಒಬ್ಬರು ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಲಿಕ್ಕೆ ಲಂಚ ತೆಗೆದುಕೊಂಡಿದ್ರು ಅನ್ನೋದು ಅವ್ರ ಮೇಲಿನ ಆರೋಪ. ಆದ್ರೆ ಅವ್ರು ವೋಟ್ ಮಾಡುವಾಗ ಲಂಚ ತೆಗೆದುಕೊಂಡ್ರು ಅನ್ನುವಂತ ಆರೋಪ ಇತ್ತು. ಆದ್ರೆ ವೋಟ್ ಮಾಡುವಾಗ ಆ ಸ್ವತಂತ್ರ ಅಭ್ಯರ್ಥಿ ಯಾರ ಪರವಾಗಿ ಇವ್ರು ಲಂಚ ಪಡೆದಿದ್ರಲ್ಲ ಅವರಿಗೆ ಮತ ಮಾಡ್ಲಿಲ್ಲ, ಅವ್ರಿಗೆ ವೋಟ್ ಹಾಕ್ಲಿಲ್ಲ ಇವರು ಅನ್ನೋದು ಅಂತಿಮವಾಗಿ ಅದು ಚರ್ಚೆಗೆ ಬಂದಿತ್ತು. ಅದು ಎಲ್ಲಿವರೆಗೂ ಹೋಗಿತ್ತಂದ್ರೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ವರೆಗೂ ಹೋಗಿತ್ತು. ಡಬಲ್ ಬೆಂಚ್ ಆಗಿ, ತ್ರಿಬಲ್ ಬೆಂಚ್ ಆಗಿ, 4 ನ್ಯಾಯಮೂರ್ತಿಗಳ ಬೆಂಚ್ ಆಗಿ, ಕಡೆಗೆ 5 ಜನ, ಕಡೆಗೆ 7 ಜನ ಈ ರೀತಿ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ಹೋಗಿ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ರು. ನೋಡಿ ಹೇಗಿರುತ್ತೆ ನಮ್ಮ ಕಾನೂನು ವ್ಯವಸ್ಥೆ ಅನ್ನೋದಕ್ಕೆ. ಅಲ್ಲಿ ಯಾವ ರೀತಿ ಹೇಳಿದ್ರಂದ್ರೆ, PV ನರಸಿಂಹರಾವ್ ಅವರ ಕೇಸಲ್ಲಿ ಯಾರು ಹಣವನ್ನ ಪಡೆದು ಮತ ಚಲಾವಣೆ ಮಾಡಿದ್ರಲ್ಲ, ಸೊ ಯಾರಿಂದ ಹಣ ಪಡೆದು ಅವರಿಗೆ ಮತ ಚಲಾವಣೆ ಮಾಡಿದ್ರೆ ಅವರಿಗೆ ಕಾನೂನಾತ್ಮಕವಾದ ರಕ್ಷಣೆ ಇದೆ. ಇಲ್ಲ ಒಂದ್ ವೇಳೆ ಅವರಿಗೆ ಮತ ಹಾಕ್ಲಿಲ್ಲ ಅಂದ್ರೆ ಇದು ಅಪ್ಲೈ ಆಗಲ್ಲ ಅಂತೇಳಿ ಬಂದಿತ್ತು. ಸೀತಾ ಸೋರೆನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸ್ ಇದೆಯಲ್ಲ, ಈ ಪ್ರಕರಣದಲ್ಲಿ ಯಾಕಂದ್ರೆ ಲಂಚ ಸ್ವೀಕಾರಕ್ಕೂ ರಕ್ಷಣೆ ಇತ್ತಲ್ಲ, ಸೊ ಆ ಹಿನ್ನೆಲೆಯಲ್ಲಿ ಸೀತಾ ಸೋರೆನ್ ಪ್ರಕರಣದಲ್ಲಿ ಏನ್ ಹೇಳ್ತಾರೆ ನೋಡಿ, ಬಹಳ ಮುಖ್ಯ. ಅದೇ ಕಾರಣಕ್ಕಾಗಿ ನಮ್ಮ ಕಾನೂನಿನ ವ್ಯಾಖ್ಯಾನ ಕೂಡ ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಮುಖ್ಯ. ಯಾರಿಂದ ಲಂಚ ಪಡೆದ್ರು ಅವರಿಗೆ ಮತವನ್ನ ಹಾಕಿದ್ರೆ ರಕ್ಷಣೆ, ಯಾರಿಂದ ಲಂಚವನ್ನ ಪಡೆದ ನಂತರ ಅವ್ರಿಗೆ ಮತ ಹಾಕ್ಲಿಲ್ಲ ಅಂದ್ರೆ ರಕ್ಷಣೆ ಇಲ್ಲ ಅಂತ ಬಂದಿತ್ತು. ಕಡೆಗೆ ಏನಾಯ್ತು, ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ಹೇಳ್ತು, ಲಂಚ ಪಡೆದು ಕೂಡ್ಲೆ ಅದು ಕಾನೂನಿಗೆ ವಿರುದ್ಧ. ನೀವು ಅವ್ರಿಗೆ ಮತ ಹಾಕ್ತಾರೋ ಬೇರೆಯವ್ರಿಗೆ ಮತ ಹಾಕ್ತಾರೋ ಅದು ಸೆಕೆಂಡ್ರಿ, ಲಂಚ ತೆಗೆದುಕೊಳ್ಳೋದೇ ಕಾನೂನಿಗೆ ವಿರುದ್ಧ. ಹಾಗಾಗಿ ಅಲ್ಲೇ ರಕ್ಷಣೆ ಕೊಡಬಾರ್ದು ಅನ್ನುವಂಥ ವ್ಯಾಖ್ಯಾನ ಇತ್ತು. ಈಗ 194/2 ಕೋಟ್ ಮಾಡುವ ಮೂಲಕ ಸಿಟಿ ರವಿ ಅವರು ನೋಡಿ, ನಾ ಸದನದಲ್ಲಿ ಹೇಳಿರುವಂತ ಹೇಳಿಕೆ ಇದು ಹೇಳಿಕೆಗೆ ಸಂಬಂಧಪಟ್ಟಿದ್ದು, ಹೀಗಾಗಿ ನನಗೆ ಯಾವುದೇ ರೀತಿಯಲ್ಲೂ ತನಿಖೆ ಆಗಕೂಡ್ದು, ತನಿಖೆಗೆ ಇದು ತನಿಖೆ ವ್ಯಾಪ್ತಿಗೆ ಬರಲ್ಲ ಅನ್ನೋದು ವಾದ ಆಗಿತ್ತು. ಸೊ ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ,
ಸರಿ ಅಂತೇಳಿ ಅದನ್ನ ಕನ್ಸಿಡರ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈಗ ನೋಟಿಸ್ನ ನೀಡಿದ್ದಾರೆ, ನೀವು ಬಂದು ನಿಮ್ಮ ಆಕ್ಷೇಪಗಳನ್ನ ಸಲ್ಲಿಸಬಹುದು ಅಂತೇಳಿ. ಸೊ ಮುಂದಿನ ವಿಚಾರಣೆಯನ್ನ ಇನ್ನು ನಿಗದಿ ಮಾಡಿಲ್ಲ. ಅವರು ನೋಟಿಸ್ಗೆ ಉತ್ತರ ಕೊಟ್ಟು ನಾವು ತಮ್ಮ ಆಕ್ಷೇಪವನ್ನು ಸಲ್ಲಿಸ್ತೇವೆ ಅಂತ ಅವ್ರು ಮುಂದೆ ಬಂದ ನಂತರ ಅವರ ಆಕ್ಷೇಪವನ್ನು ಸ್ವೀಕರಿಸಿ ಮುಂದಿನ ವಿಚಾರಣೆ ದಿನಾಂಕವನ್ನು ನಿಗದಿ ಮಾಡ್ತಾರೆ. ಈಗ CT ರವಿ ಅವರಿಗೇನು ತನಿಖೆಗೆ ತಾತ್ಕಾಲಿಕವಾದ ತಡೆ ಕೊಟ್ಟಿದ್ದಾರೆ. ನೋಡಪ್ಪ, ಈಗ ನನ್ನ ಮುಂದೆ ಬಂದಿದೆ ಈ ಕೇಸು, ಸೊ ನಾನು ಇದನ್ನ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದೀನಿ. ಕೆಳ ಹಂತದ ಯಾವುದೇ ನ್ಯಾಯಾಲಯ ಅಥವಾ ಯಾವುದೇ ತನಿಖಾ ಸಂಸ್ಥೆ ನಾವು ತೀರ್ಪು ಕೊಡುವವರೆಗೂ ಕೂಡ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡಕೂಡದು. ತಾತ್ಕಾಲಿಕವಾದ ತಡೆಯನ್ನ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ CT ರವಿ ಅವರಿಗೆ ರಿಲೀಫ್ ಸಿಕ್ಕಿದೆ ಈಗ. ನೋಡಿ, ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು, ನೋಡಿ ಇದೊಂದು ಇದೆಯಲ್ಲ, ಕೆಲವು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗಳು ಅವೇ ಕಾನೂನುಗಳು. ಈ ಪ್ರಕರಣ ಕೂಡ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗ್ಬೇಕು. ಯಾಕಂದ್ರೆ ಸದನದ ಒಳಗೆ ಏನ್ನ ಮಾತನಾಡಬಹುದು, ಏನ್ನ ಮಾತನಾಡಬಾರ್ದು, ಆಕ್ಷೇಪಾರ್ಹ ಹೇಳಿಕೆ ಕೊಟ್ರೆ ಹೇಗೆ, ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ರೆ ಹೇಗೆ, ಏನ್ ಬೇಕಾದ್ರೂ ಮಾತಾಡ್ಬೋದು ಅಥವಾ ಏನು ಮಾತನಾಡಬಾರ್ದ. CT ರವಿ ಅವರು ನಾನು ಮಾತಾಡಿಲ್ಲ ಅಂತ ಅವ್ರು ವಾದ ಮಾಡ್ತಿದ್ದಾರೆ. ಒಂದ್ ವೇಳೆ ಯಾರಾದ್ರೂ ಮಾತನಾಡಿದ್ರೆ ಏನು, ಮಾತನಾಡಿದ್ದರೆ ಏನು, ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕಾಗಿದೆ. ಮತ್ತೆ ಒನ್ಸ್ ಸಭಾಪತಿಗಳು ರೂಲಿಂಗ್ ಕೊಟ್ಟ ನಂತರ, ಯಾವಾಗ ಸಭಾಪತಿಗಳು ತಮ್ಮ ಒಂದು ರೂಲಿಂಗ್ ನ ಕೊಡ್ತಾರಲ್ಲಿ, ನಿರ್ಣಯವನ್ನ ಪ್ರಕಟಿಸ್ತಾರೆ, ಅದಾದ ನಂತರ ನ್ಯಾಯಾಂಗ ಅದರ ಮೇಲೆ ತೀರ್ಪನ್ನ ಕೊಡಬಹುದಾ, ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡುವಂತಹ ಒಂದು ಪ್ರಕರಣ ಇದು. ಆ ದೃಷ್ಟಿಯಿಂದ ಈ ಪ್ರಕರಣ ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ನೋಡಿ, CT ರವಿಯವರ ವಿಚಾರವಾಗಿ ಸಹಜವಾಗಿ ಈ ಪ್ರಕರಣದಲ್ಲಿ ನಾಗಪ್ರಸನ್ನ ಅವರ ಪೀಠ ಹೈಕೋರ್ಟ್ ನಲ್ಲಿ ಏನಂತ ಹೇಳಿತ್ತು, ನೋಡಿ ನೀವು ನಿಮ್ಮ ಕೆಲಸ ಕಾರ್ಯ ಜನರ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಜವಾಬ್ದಾರಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಿಮಗಿರುವಂತ ಪ್ರಿವಿಲೇಜ್, ಇಮ್ಯುನಿಟಿ. ನೀವು ಏನ್ ಬೇಕಾದ್ರೂ ಮಾತನಾಡಿದ್ರೆ ಇಲ್ಲ, ಮಹಿಳೆಯ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಗಳನ್ನ ಕೊಟ್ರೆ ಇಲ್ಲ, ತನಿಖೆ ಆಗ್ಲಿ ಬಿಡಿ ಎಂದಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಸರಿ ತನಿಖೆ ಆಗೋದು ಬಿಡೋದು ಈಗ ನಮ್ಮ ವ್ಯಾಪ್ತಿಗೆ ಬಂದಿದೆ, ನಾವ್ ಇದ್ರ ಬಗ್ಗೆ ತೀರ್ಪನ್ನು ಕೊಡ್ತೀವಿ, ಅಲ್ಲಿಯವರೆಗೂ ನೀವು ಕಾದು ನೋಡಿ, ಅಲ್ಲಿಯವರೆಗೂ ಯಾವುದೇ ತೀರ್ಮಾನವನ್ನ ಮಾಡಬೇಡಿ, ಯಾವುದೇ ತನಿಖೆ ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳಿದೆ. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಮತ್ತೆ ಉಳಿಸಿಕೊಂಡಿದೆ. ನೋಡೋಣ ವಾಟ್ ನೆಕ್ಸ್ಟ್ ಏನಾಗುತ್ತೆ ಅಂತಲಿ ಕಾದ್ ನೋಡೋಣ. ಆದ್ರೆ ಸದ್ಯಕ್ಕಂತೂ CT ರವಿ ಅವರಿಗೆ ತನಿಖೆಯ ತೂಗತಿಯಿಂದ ಅವರು ಪಾರಾಗಿದ್ದಾರೆ ಸದ್ಯಕ್ಕೆ. ಮುಂದೆ ಇದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಕೀಲರು ಬಂದು ಆಕ್ಷೇಪಾರ್ಹ ಈಗಾಗಲೇ ಅವರು ಆಕ್ಷೇಪವನ್ನ ಸಲ್ಲಿಸ್ತಾರೆ. ನೋ ಡೌಟ್ ಇನ್ ದಟ್, ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ ಅವರು ಅಂತಾನೆ ಆಕ್ಷೇಪ ಸಲ್ಲಿಸ್ತಾರೆ. ಅದಾದ ಮೇಲೆ ತನಿಖೆ ಮುಂದುವರಿಯುತ್ತೆ, ವಿಚಾರಣೆ ಆಗುತ್ತೆ, ಅಂತಿಮವಾಗಿ ತೀರ್ಪು ಬರುತ್ತೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ನಿಮ್ಮ ಪ್ರಕಾರ ಸುಪ್ರೀಂ ಕೋರ್ಟ್ನ ತೀರ್ಮಾನ, ಸುಪ್ರೀಂ ಕೋರ್ಟ್ ಈಗ ತಾತ್ಕಾಲಿಕವಾದ ತಡೆ ಕೊಟ್ಟಿದೆ, ತನಿಖೆ ನಡಿಬಾರ್ದು ಅಂತ ಹೇಳಿದೆ. ಈಗ ಸದ್ಯಕ್ಕೆ ಅದು ಸರಿ ಅನ್ಸುತ್ತಾ, ಅಥವಾ ಇಲ್ಲ ನಾಗಪ್ರಸನ್ನ ಅವರ ಪೀಠ ಏನ್ ತೀರ್ಮಾನ ತೆಗೆದುಕೊಂಡಿತ್ತು ತನಿಖೆ ಆಗ್ಬೇಕು ಅಂತೇಳಿ ಅದೇ ಸರಿ ಅಂತೀರಾ? ಯಾವುದು ಸರಿ ನಿಮ್ಮ ಪ್ರಕಾರ? ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸರಿಯೋ CT ರವಿ ಸರಿಯೋ? ಯಾರಿಗೆ ಶಿಕ್ಷೆ ಆಗ್ಬೇಕು ಹಾಗೂ ಯಾರು ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಬಲಿಪಶು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.